ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್ವರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ 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 ಚೆನ್ನಾಗಿದ್ದೀನಿ. ಸೊ ಏನು ಇವತ್ತು ಹಿಂಗಿದ್ದಾಳೆ ಅಂತ ಯೋಚನೆ ಮಾಡಬೇಡಿ ದಯವಿಟ್ಟು, ಬಿಕಾಸ್ ನಾನು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇಸ್ಕಾನ್ ಟೆಂಪಲ್ಗೆ. ಯಾಕಾದ್ರದೇ ಒಂದು ವ್ಲಾಗ್ ಮಾಡಬಾರ್ದು ಅಂತೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾಕೋ ಮೈಕ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಬಟ್ ಸ್ಟಿಲ್ ನಾನು ಮೈಕ್ ಹಾಕ್ಕೊಂಡೇ ಮಾತಾಡ್ತಾ ಇದ್ದೀನಿ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ತುಂಬ ನಾಯ್ಸ್ ಕೇಳಿಸ್ತು ಅಂದರೆ ಪ್ಲೀಸ್ ಇಗ್ನೋರ್ ದಟ್. ಆ್ಯಂಡ್ ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ರೆಡಿ. ಏನು ಡ್ರೆಸ್ ಹಾಕ್ಕೊತಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಜಸ್ಟ್ ಕುರ್ತಾ ಹಾಕ್ಕೊತಾ ಇದ್ದೀನಿ ಆಬ್ವಿಯಸ್ಲಿ. ಸೊ ದಿಸ್ ಇಸ್ ದ ಕುರ್ತಾ. ಇಷ್ಟು ಈ ಥರ ಇದೆ. ಡ್ರೆಸ್ ಹಾಕ್ಕೊಂಡು ಬಂದು ಮತ್ತೆ ಸಿಗ್ತೀನಿ. ಓಕೆ, ಆಲ್ರೆಡಿ ಲೇಟ್ ಆಗಿದೆ. ಸೊ ಇವಾಗ ನಾರ್ಮಲ್ ಬೇಸ್. ನಾನು ತುಂಬ ಮೇಕಪ್ ಮಾಡ್ಕೊಳ್ಳಲ್ಲ, ಅದೇ ರೀತಿ ಜ್ಯುವೆಲ್ಸ್ ಏನೂ ಹಾಕ್ಕೊತಾ ಇಲ್ಲ. ತುಂಬ ಸಿಂಪಲಾಗಿ ಹೋಗ್ತಾ ಇದ್ದೀನಿ. ರೆಡಿ ಆಗೋಣ ಬನ್ನಿ. ಆ್ಯಕ್ಚುಲಿ ಟೋನರ್ ಪ್ಯಾಕ್ಸ್ ಯೂಸ್ ಮಾಡಬೇಕು, ಬಟ್ ಸ್ಟಿಲ್ ನನ್ನ ಹತ್ರ ಅಷ್ಟೊಂದು ಇವಾಗ ಟೈಮ್ ಇಲ್ಲ, ಅದಕ್ಕೆ ಟೋನರ್ ಯೂಸ್ ಮಾಡ್ತೀನಿ. ದಿಸ್ ಇಸ್ ಫ್ರಮ್ ರೌಂಡ್ ಲ್ಯಾಬ್ ಅಂತೇಳಿ, ಕೊರಿಯನ್ದು ಟೋನರು. ಇದು ಆ್ಯಕ್ಚುಲಿ ಕಾಂಬಿನೇಷನ್ ಸ್ಕಿನ್ಗೆ ಮತ್ತು ತುಂಬ ಸೆನ್ಸಿಟಿವ್ ಸ್ಕಿನ್ಗೆ. ನಂದಿರೋದು ತುಂಬ ಡ್ರೈ ಸ್ಕಿನ್ ಆ್ಯಂಡ್ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆ ಥರ ಇದೆ ಸ್ಕಿನ್ನು. ಬಟ್ ಸ್ಟಿಲ್ ಇಲ್ಲೆಲ್ಲ ಸ್ವಲ್ಪ ಆಯ್ಲಿ ಆಗೋದ್ರಿಂದ ಇಟ್ಸ್ ಕಾಂಬಿನೇಷನ್ ಸ್ಕಿನ್ಗೂ ರಿಲೇಟ್ ಆಗುತ್ತೆ ಅಂತೇಳಿ ತೊಗೊಂಡಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಲ್ ಮ್ಯೂಸಿನ್ ಎಸೆನ್ಸ್. ಅದು ದಿಸ್ ಇಸ್ ದ ಬೆಸ್ಟ್ ಎಸೆನ್ಸ್ ಐ ಎವರ್ ಯೂಸ್ಡ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ. ನನ್ನ ಸ್ಕಿನ್ ಮಾತ್ರ ಸಿಕ್ಕಾಪಟ್ಟೆ ಹೈಡ್ರೇಟ್ ಜಾಸ್ತಿ ಇರೋದಕ್ಕೆ ರೀಸನ್ನೇ ಇರಿಸಿ ಅದನ್ನು ಹಚ್ಚಿದ ಕೂಡಲೇ ಒಂದು ಗ್ಲೋ ಕೂಡ ಕಾಣಿಸುತ್ತೆ ನಿಮಗೆ ಸ್ಕಿನ್ನಲ್ಲಿ. ಇನ್ನೊಂದು ಸಿರಮ್. ದಿಸ್ ಇಸ್ ಫ್ರಮ್ ಪ್ಲಮ್ ರೈಸ್ ವಾಟರ್ ನಯಾಸಿನಮೈಡ್ ಸಿರಮ್ ಅಂತೇಳಿ. ಇದು ಡ್ರೈ ಸ್ಕಿನ್ಗೆ ತುಂಬ ಚೆನ್ನಾಗಿದೆ. ಟೋನರ್, ಎಸೆನ್ಸ್ ಮತ್ತು ಸಿರಮ್ ಹಾಕಿದ್ದೀನಿ. ಸ್ಕಿನ್ ಇವಾಗ ಈ ಥರ ಇದೆ, ಬಟ್ ಅದು ಸ್ವಲ್ಪ ಡ್ರೈ ಆಗಬೇಕು. ಅಷ್ಟರೊಳಗಡೆ ಬಾಡಿ ಲೋಷನ್. ರೀಸೆಂಟಾಗಿ ಬಾಡಿ ಲೋಷನ್ ಶಿಫ್ಟ್ ಆಗಿತ್ತು. ದಿಸ್ ಇಸ್ ಫ್ರಮ್ ಗ್ಲಾಸ್ ಗ್ಲೋ ಹೈಲೋರೋನ್ ನಯಾಸಿನಮೈಡ್ ಬಾಡಿ ಲೋಷನ್. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಡನ್ನಾಗಿ ಏನಾಯ್ತು ಗೊತ್ತಿಲ್ಲ, ಮೇ ಬಿ ಐ ಥಿಂಕ್ ಪವರ್ ಹೋಗಿ ಬಂತು ಅನಿಸುತ್ತೆ, ಅದಕ್ಕೆ ಫ್ಯಾನ್ ಥರ ಸೌಂಡ್ ಬಂತು. ಇದು ಆಲ್ಮೋಸ್ಟ್ ಡ್ರೈ ಆಗಿದೆ. ಆಲ್ಮೋಸ್ಟ್ ಡ್ರೈ ಆಗಿದೆ. ಇವಾಗ ಬಾಡಿ ಮಾಯ್ಶ್ಚರೈಸರ್. ನಾನು ಯೂಸ್ ಮಾಡ್ತಾ ಇರೋದು ಸೆರಾವಿ ಡೆವಲಪ್ ವಿತ್ ಡರ್ಮಟಾಲಜಿಸ್ಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಂತೇಳಿ. ಸೆರಾವಿದು ಬೆಸ್ಟ್ ಫಾರ್ ಡ್ರೈ ಸ್ಕಿನ್. ಯಾರಾಗಾದರೂ ಡ್ರೈ ಸ್ಕಿನ್ ಇತ್ತು ಅಂದರೆ ದಯವಿಟ್ಟು ಈ ಮಾಯ್ಶ್ಚರೈಸರ್ನ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಓಕೆ, ಇವಾಗ ಮಾಯ್ಶ್ಚರೈಸರ್ ಹಾಕಿ ಆಯಿತು. ಸನ್ಸ್ಕ್ರೀನ್, ಟೆಸ್ಟ್ ಸನ್ಸ್ಕ್ರೀನ್. ಇದು ಡ್ರೈ ಸ್ಕಿನ್ಗೆ. ದಿಸ್ ಇಸ್ ಫ್ರಮ್ ಬ್ಯೂಟಿ ಆಫ್ ಜಾಯ್ಸನ್. ತುಂಬ ಚೆನ್ನಾಗಿದೆ. ಇವಾಗ ಈ ಥರ ಇದೆ ಸ್ಕಿನ್. ಬಂದು ಆಲ್ಮೋಸ್ಟ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ನಾನು ಮೈಕ್ ರಿಮೂವ್ ಮಾಡಿದ್ದೀನಿ, ಬಿಕಾಸ್ ಆ್ಯಕ್ಚುಲಿ ನಾನು ಏನೇ ಮಾತಾಡ್ತಾ ಇದ್ರು ಅದು ರೆಕಾರ್ಡ್ ಆಗ್ತಾ ಇರಲಿಲ್ಲ. ಅದರಿಂದ ಇವಾಗ ನಾನು ಇವಾಗ ಸದ್ಯ ಗ್ಲೂ ಡ್ರೈ ಏನೂ ಮಾಡ್ತಾ ಇಲ್ಲ, ನ್ಯಾಚುರಲಾಗಿ ಡ್ರೈ ಮಾಡೋಕ್ಕೆ ಬಿಡ್ತೀನಿ. ಬಾಡಿಗದು ಡ್ರೈ ಆಗ್ತಾ ಇರಲಿ. ಹೇರ್ ಸಿರಮ್ ಹಚ್ಕೊಂಡ್ಬಿಡ್ತೀನಿ. ಮಿನಿಮಲಿಸ್ಟ್ ಅವ್ರದ್ದು ಫ್ರೆಶ್ ಕಂಟ್ರೋಲ್ ಕಾಂಪ್ಲೆಕ್ಸ್ SPF 30 ಇರೋದು. ಇದು ಕೂಡ ತುಂಬ ಚೆನ್ನಾಗಿದೆ, ಬಟ್ ಇದು ಹಾರ್ಡ್ಲಿ ಒಂದು 3-4 ಸಲ ಅಷ್ಟೇ ಯೂಸ್ ಮಾಡಿರೋದು. ಏನೂ ಇಲ್ಲ, ಜಸ್ಟ್ ಈ ಥರ. ತುಂಬ ತೊಗೊಂಡು ಹಚ್ಕೊಳಕ್ಕೆ ಹೋಗ್ಬೇಡಿ, ಬಿಕಾಸ್ ನಿಮ್ಮ ಹೇರ್ಸ್ ಇನ್ನೂ ಆಯ್ಲಿ ಆಗುತ್ತೆ. ನೆಕ್ಸ್ಟ್ ಕಾಂಪ್ಯಾಕ್ಟ್ ಇದೆ. ಇದು ಮಾರ್ಸ್ ಅವ್ರದ್ದು ಜೆಲ್ ಕಾಂಪ್ಯಾಕ್ಟ್. ಇದು ಆಲ್ಮೋಸ್ಟ್ ಆಗೋಗಿದೆ,
ಬಟ್ ಸ್ಟಿಲ್ ಇನ್ನೊಂದಿದೆ ಹೊಸದು ಇಟ್ಕೊಂಡಿದ್ದೀನಿ. ಆಗೋಯ್ತು. ಬ್ಲಷ್, ದಿಸ್ ಇಸ್ ಈಟ್ಯೂಡ್ ವಾಟರ್ ಟಿಂಟ್ ಅಂತೇಳಿ ಲಿಪ್ಗೆ ಮತ್ತು ಚೀಕ್ಸ್ಗೆ ಸೇಮ್ ಯೂಸ್ ಮಾಡ್ಕೋಬೋದು, ಬಟ್ ನಾನು ಜಸ್ಟ್ ಚೀಕಿಗಷ್ಟೇ ಯೂಸ್ ಮಾಡ್ತಾ ಇರೋದು. ಇನ್ನು ತುಂಬ ಸ್ವೆಟ್ ಆಗಿಬಿಟ್ಟಿದ್ದೀನಿ ನಾನು, ಬಿಕಾಸ್ ಪವರ್ ಇಲ್ಲ, ಫ್ಯಾನ್ ಪ್ರಾಪರಾಗಿ ಬರ್ತಾ ಇಲ್ಲ ಅಂತೇಳಿ. ಬಟ್ ಇಟ್ಸ್ ಫೈನ್. ಸೊ ಇಷ್ಟೆಲ್ಲ ಆಯಿತು. ಲಾಸ್ಟ್ ಫೇಸ್ ಮಿಸ್ಟ್, ದಿಸ್ ಇಸ್ ಫ್ರಮ್ ಮಿನಿಸೋಲ್ ತೊಗೊಂಡಿದ್ದು, ಆಲೋವೆರಾದು. ಓಕೆ, ನನಗೆ ಝೂಡಿಯೋದೇ ಇಷ್ಟ, ಮಿನಿಸೋದು ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಇರೋದನ್ನ ಖಾಲಿ ಮಾಡೋಕ್ಕೆ ಹೋಗ್ತಿರೋದ್ರಿಂದ ಬಾಡಿ ಸನ್ಸ್ಕ್ರೀನ್ ಸ್ಪ್ರೇ ಇದು. ದಿಸ್ ಇಸ್ ಫ್ರಮ್ ಡಾಟ್ ಆ್ಯಂಡ್ ಕಿ ವಾಟರ್ಮೆಲನ್ ಕೂಲಿಂಗ್ ಬಾಡಿ ಸ್ಪ್ರೇ. ಚಿಕ್ಕದೊಂದು ಕ್ಲಿಪ್ ಇದೆ, ಅದನ್ನೇ ಹಾಕ್ಕೊತೀನಿ ಇಷ್ಟೇ. ಬಿಕಾಸ್ ಹೇರ್ಸ್ ಇನ್ನೂ ತುಂಬ ವೆಟ್ ಆಗಿದೆ, ಅದರಿಂದ. ನೆಕ್ಸ್ಟ್ ಇವಾಗ ಐಬ್ರೋಸ್ ಇದೆ, ಮಸ್ಕರ ಇದೆ, ಲಿಪ್ಸ್ಟಿಕ್ ಇದೆ. ಓಹ್ ಯಪ್ಪ, ಹೆಂಗೆ ಸ್ವೆಟ್ ಆಗ್ಬಿಟ್ಟು. ನಾನು ಯೂಸ್ ಮಾಡ್ತಿರೋ ಐಬ್ರೋ ಪೆನ್ಸಿಲ್ ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿದು, ಖಾಲಿಯಾಗಿ ಬಂದಿದೆ. ನಾನು ಐಬ್ರೋ ಮಾಡಿಸಿಲ್ಲ ತುಂಬ ದಿನ ಆಯಿತು, ಬಿಕಾಸ್ ಸ್ವಲ್ಪ ತಿಕ್ಕಾಗಿ ಮಾಡಿಸೋಣ ಅಂತೇಳಿ, ಚೆನ್ನಾಗಿ ಗ್ರೋ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಮಸ್ಕರ ಇದು ಅಷ್ಟೇ, ಮಿನಿಸೋದು ವಾಲ್ಯೂಮೈಸಿಂಗ್ ಮಸ್ಕರ ಇದು. ಪರವಾಗಿಲ್ಲ, ಚೆನ್ನಾಗಿದೆ. ಇದೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ನಂಗೆ ಆ್ಯಕ್ಚುಲಿ ಮಾರ್ಸ್ದೆ ಮಸ್ಕರ ಸಿಕ್ಕಾಪಟ್ಟೆ ಇಷ್ಟ. ಅದು 2-in-1 ಇರುತ್ತಲ್ಲ, ಲೆಂತ್ ಮತ್ತು ವಾಲ್ಯೂಮ್ ಕೊಡುತ್ತೆ ಅಲ್ವಾ, ನಂಗೆ ಅದೇ ಜಾಸ್ತಿ ಇಷ್ಟ. ನಾನು ಲಿಪ್ ಟಿಂಟ್ ಯೂಸ್ ಮಾಡ್ತೀನಿ, ಪ್ರಾಪರ್ ಲಿಪ್ಸ್ಟಿಕ್ ಅದೆಲ್ಲ ಏನೂ ಹಾಕ್ತಾಯಿಲ್ಲ. ದಿಸ್ ಇಸ್ ಫ್ರಮ್ ಮಾರ್ಸ್. ನನಗೆ ಅಷ್ಟು ಫೇವ್ರೇಟ್ ಆಗಿ ಹೋಗ್ಬಿಟ್ಟಿದೆ ಇದು. ಇಷ್ಟೇ ಆಗೋಯ್ತು, ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ. ಹಾಗೆ ಹೇಳಿಬಿಟ್ಟೆ ಎಷ್ಟೊಂದು ಮಾಡ್ಕೊಂಡಿದ್ದೀನಿ ಅಂತ ಗೊತ್ತು. ಡಬ್ಬಟ್ಟ ಹಾಕ್ಕೊಂಡು ಹೊರಟ್ರೆ ಆಯಿತು. ಏನೋ ಹಣೆ ಎಂಟಿ ಇದೆ ಅಂತೇಳಿ ಹಚ್ಕೊಂಡು ಓಕೆ, ರೆಡಿ ಆಗಾಯಿತು. ಇವಾಗಷ್ಟೇ ಮನೆಗೆ ಬಂದೆ ನಾನು. ದೇವಸ್ಥಾನಕ್ಕೆಲ್ಲ ಹೋಗಿ ಏನು ಫ್ರೆಶ್ ಅಪ್ ಎಲ್ಲ ಆಗಿ ಏನಾದರೂ ತಿಂತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಇದು ನನ್ನ ನೈಟ್ ಸೂಟ್. ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಸೊ ನೈಟ್ ಆ್ಯಸ್ ಯೂಶ್ವಲ್ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇದು ಇಂಡಿವೈಲ್ದು ಲಿಪ್ ಬಾಮ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀರಿಂದ ಏನಾದರೂ ಸೌಂಡ್ ಕೇಳಿಸ್ತಾ ಇತ್ತು ಅಂದರೆ ಪ್ಲೀಸ್ ದಯವಿಟ್ಟು ಇಗ್ನೋರ್ ಮಾಡಿ. ಮಳೆ ಬರ್ತಾ ಇದೆ, ಅದಕ್ಕೆ ಅಷ್ಟೊಂದು ಸೌಂಡ್ ಕೇಳಿಸ್ತಾ ಇದೆ. ಇವಾಗ ಅಡುಗೆ ಮಾಡ್ಕೋಬೇಕು ಅಂತ ಬಂದೆ. ಏನೂ ಇಲ್ಲ, ಜಸ್ಟ್ ರೈಸ್ ಒಂದು ಮಾಡ್ಕೊತೀನಿ ಅಷ್ಟೇ. ಬಟ್ ಹಸ್ವಂತರೂ ನಿಜವಾಗ್ಲೂ ತಡೆಯೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ಕೋಲ್ಡ್ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ತಡ ಮಾಡಿದೆ. ಸೊ ಅನ್ನಕ್ಕೆ ಹಾಕಿ ಕಾಣಿಸ್ತಾ ಇಲ್ವಾ? ಹಾಂ, ತೊಗೊಂಡಿದ್ದೀನಿ. ಇವಾಗ ಅಕ್ಕಿ ವಾಶ್ ಮಾಡಿ ಫಸ್ಟು ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇವಾಗ ಕೋಲ್ಡ್ ಕಾಫಿ ಮಾಡ್ಕೊಳ್ಳೋಣ. ಐಮ್ ಹಂಗ್ರಿ. ಈ ಥರದ್ದು ಎರಡಿದೆ, ಓಕೆ, ಅದೆಲ್ಲ ಮಾಡ್ಕೊತೀನಿ. ಸ್ಟ್ರಾಂಗ್ ಬೇಕು, ಅದಕ್ಕೆ 3 ಚಿಕ್ಕದು ಈ ಥರದ ಪ್ಯಾಕೆಟ್ದು ಹಾಕ್ತಾ ಇದ್ದೀನಿ. ಟೆಂಪಲ್ಗೆ ಹೋಗಿದ್ನಲ್ವಾ, ಅಲ್ಲೇ ನಾನು ಏನದು ಪ್ರಸಾದ ತಿನ್ಕೊಂಡು ಬಂದೆ. ಬಟ್ ನಾನು ಜಾಗ್ರಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಶುಗರ್ ಯೂಸ್ ಮಾಡಲ್ಲ. ಜಾಗ್ರಿ ಅವ್ರು ಸಮ್ಟೈಮ್ಸ್ ಹನಿನೂ ಯೂಸ್ ಮಾಡ್ತೀನಿ. ಐನು ಮಳೆ ಸೌಂಡಿಂದ ನನ್ನ ವಾಯ್ಸ್ ಸರಿಯಾಗಿ ಕೇಳಿಸಲ್ಲ ಅಂತೇಳಿ, ಬಟ್
ಪ್ಲೀಸ್ ಡೋಂಟ್ ಮೈಂಡ್. ಇವಾಗ ಇದನ್ನ ಫ್ರಾಕ್ ಮಾಡ್ಕೊಳ್ಳೋಣ. ಎಷ್ಟು ಫ್ಯಾನ್ಸಿ ಅನ್ಸುತ್ತೆ ಗೊತ್ತಾ ಇದೆಲ್ಲ. ಆನೆಸ್ಟ್ಲಿ ಫ್ರಾಕ್ ತಗೋಬೇಕು ಅಂತೇಳಿ ಎಷ್ಟು ದಿನ ನಾನು ವೇಟ್ ಮಾಡ್ತಾ ಇದ್ದೆ. ಫೈನಲಿ ತಗೊಂಡೆ. ಆಯ್ತು, ತಗೊಂಡು ಆಲ್ರೆಡಿ ಒಂದು ಫ್ಯೂ ಮಂತ್ಸ್ ಆಗಿದೆ. ಇದಕ್ಕೆ ಇವಾಗ ಐಸ್ ಕ್ಯೂಬ್ಸ್ ಮತ್ತೆ ಹಾಕ್ಬೇಕು. ತಗೊಂಡೆ ಇದೇನು ಡಿಕಾಕ್ಷನ್ ತರ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಇವಾಗ ಐಸ್ ಕ್ಯೂಬ್ಸ್ ಹಾಕೋಣ. ಚಿಲ್ಲಾಗಿರ್ಬೇಕು, ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕೊಂಡಾಯ್ತು. ಈಗ ಹಾಲು. ಇವಾಗ ವೇಟ್, ಐ ವಾಂಟ್ ಟು ಶೋ ಯು. ನೋಡಿ ಮನೆಯಲ್ಲಿ ಮಳೆಯಿಂದ ಕಾಫಿ ರೆಡಿ ಆಗಿದೆ, ಅನ್ನ ರೆಡಿ ಆಗಿದೆ. ಇವಾಗ ಇದನ್ನ ಕಾಫಿ ಕುಡಿದ್ಮೇಲೆ ಕ್ಲೀನ್ ಮಾಡೋಣ ಅನ್ಕೊಂಡೆ, ಬಟ್ ಐ ಹ್ಯಾವ್ ಟು ಕ್ಲೀನ್ ನೌ ಓನ್ಲಿ, ಬಿಕಾಸ್ ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಆಗೋಗುತ್ತೆ. ಆ್ಯಂಡ್ ಸ್ಟಾಪೇ ಆಗ್ತಾ ಇಲ್ಲ, ಬರ್ತಾನೆ ಇದೆ. ಏನ್ ಮಾಡೋದು ಒಂದು ಗೊತ್ತಾಗ್ತದೆ. ಇಷ್ಟನ್ನು ಕ್ಲೀನ್ ಎಲ್ಲ ಮಾಡಿ ನಾನು ಊಟ ಮಾಡೋದೆಲ್ಲ ನಾನು ಕ್ಯಾಪ್ಚರ್ ಮಾಡ್ತಾನಲ್ಲ. ಸ್ಟಿಲ್ ಐ ಆಮ್ ನಾಟ್ ಶೋರ್, ಬಿಕಾಸ್ ತುಂಬಾ ನೀರು ಬರ್ತಾ ಇದೆ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾನು ಇವಾಗ. ಆ್ಯಂಡ್ ಆಮೇಲೆ ಸಿಗ್ತೀನಿ. ಫೈನಲಿ ಇವಾಗ ಮುಗೀತು ಎಲ್ಲ ಕ್ಲೀನ್ ಮಾಡಿದ್ದು. ಆ್ಯಂಡ್ ಇವಾಗ ಜಸ್ಟ್ ಊಟನೂ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ನಾನು, ಬಿಕಾಸ್ ಐ ವಾಸ್ ವೆರಿ ಹಂಗ್ರಿ. ಸೊ ಎನಿವೇಸ್ ರೈಸ್ ಮಾಡ್ಕೊಂಡಿದ್ನಲ್ವ, ಮೊಸರನ್ನ ಥರ ಮಾಡ್ಕೊಂಡು ತಿಂದೆ ನಾನು. ಎಲ್ಲ ಕ್ಲೀನ್ ಆಯಿತು ಫೈನಲಿ. ಐ ಆಮ್ ಸೋ ಹ್ಯಾಪಿ. ಇವಾಗ ಪೀಸ್ಫುಲ್ಲಾಗಿ ನಾನು ಮಲ್ಕೋಬೋದು. ಬಟ್ RCB GT ಮ್ಯಾಚ್ ಇದೆ ಅಂತ ಹೇಳಿದ್ದೆ. ಕ್ರೇಜಿಯಾಗಿ ಆಟ ಆಡ್ತಾರೆ ನಮ್ಮ ಕ್ಯಾಪ್ಟನ್ ಪಟ್ಟಿದಾರ್. ಹಿ ಪ್ಲೇಡ್ ರಿಯಲಿ ವೆಲ್. ಆ್ಯಕ್ಚುಲಿ ಇವತ್ತು ಬ್ಯಾಟಿಂಗಿಗೆ ಬಂದಿದ್ದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ರು. ಡೇವಿಡ್ ಒಂದೇ ಅಷ್ಟಾಗೇನು ಆಡಲಿಲ್ಲ, ಬಟ್ ಇನ್ನು ಮಿಕ್ಕಿದ್ ಎಲ್ಲರೂ ಸಕ್ಕತ್ತಾಗಿ ಆಡಿದ್ರು. ಸ್ಟಿಲ್ ಐ ಆಮ್ ವಾಚಿಂಗ್ ಮ್ಯಾಚ್. ಏನೋ ಮ್ಯೂಸಿಕ್ ಬರ್ತಾ ಇದೆ. ಅದು ಮುಗಿಯೋಷ್ಟರಲ್ಲಿ ನಾನು ಹೋಗ್ಬಿಟ್ಟು ಕಿಚನ್ ಕ್ಲೀನ್ ಮಾಡ್ಕೊತೀನಿ. ಏನೂ ಅಲ್ಲ, ಜಸ್ಟ್ ತಟ್ಟೆ ಒಂದು ಗ್ಲಾಸ್ ಇದೆ. ಇದನ್ನು ನಾನು ಇವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಮುಗ್ದೋಯ್ತು ನಂದು. ಬೇಗ ಮಾಡ್ಕೊಳ್ಳೋಣ. ಅಡುಗೆ ಮನೆ ಎಲ್ಲ ಫುಲ್ಲು ಕ್ಲೀನ್ ಆಗಿದೆ. ಇವಾಗ ಮ್ಯಾಚ್ ನೋಡಬೇಕು, ಅದೊಂದೇ ಬಾಕಿ ಇರೋದು. ಬಟ್ ನಾನು ಆವಾಗಲೇ ಕೋಲ್ಡ್ ಕಾಫಿ ಮಾಡ್ಕೊಂಡಿದ್ದೆ. ಕುಡಿಯೋಕ್ಕೆ ಆಗಲಿಲ್ಲ ನನಗೆ, ಬಿಕಾಸ್ ಐ ವಾಸ್ ಕಂಪ್ಲೀಟ್ಲಿ ಫ್ರಸ್ಟ್ರೇಟೆಡ್. ಸೊ ಇವಾಗ ಮ್ಯಾಚ್ ನೋಡಿಕೊಂಡು ನಾನು ಎನರ್ಜಿ ಬೂಸ್ಟರ್ನ ಕುಡಿಯೋಣ. ಆ್ಯಂಡ್ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದು ಆಲ್ಮೋಸ್ಟ್ ಆಯಿತು. ಹಾರ್ಡ್ಲಿ ಇವಾಗ ಒಂದು 2 ಮಿನಿಟ್ಸ್ ಇದೆ, ಅದು ಬೇಗ ಮುಗ್ದೋಗುತ್ತೆ. ಸೊ ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ರೆ ಇವತ್ತಿನ ಕೆಲಸ ಮುಗೀತು ಕಂಪ್ಲೀಟಾಗಿ. ಆ್ಯಂಡ್ ಮ್ಯಾಚ್ ನೋಡುವ ಜೊತೆಲಿ ಕೂಲ್ ಕಾಫಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ RCB ವಾನ್ ದ ಮ್ಯಾಚ್. ನಾವು ಫಿನಾಲಿಗೆ ಹೋಗ್ತಾ ಇದ್ದೀವಿ. ಸೊ ಬಾಯ್, ಗುಡ್ ನೈಟ್, ಟೇಕ್ ಕೇರ್ ಆಲ್.
ಆ್ಯಂಡ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.